ಕೆಲವು ಸಮಯಗಳ ಕಳೆದ ಮೇಲೆ ಮತ್ತೆ ಹೆಂಗಿರ್ತೈತಿ ಕತಿ ಮತ್ತು ನೋಡಕ್ಕೆ ಇಂಟ್ರೆಸ್ಟ್ ಆಗಿ ಬರ್ಬೇಕು ಆ ಥರ ಕತಿ ಮಾಡಿದ್ದೇನೆ ನಾನು. ಮಸ್ತ್ ಐತಿ. ಯಾಕಂದ್ರೆ ಅವ್ರು ಜೈಲಿಗೆ ಹೋಗಿರ್ತಾರೆ. ಈಗ ಜೈಲಿಂದ ಬಂದ ಮೇಲೆ ಅವ್ರು ಇವ್ರ ಮೇಲೆ ಎಷ್ಟು ಸಿಟ್ಟಾಕ್ಕಾರ. ಮಾವ ಸ್ವಲ್ಪ ಚಲೋನೇ ಇರ್ತಾನ. ಆದರೆ ಮಾವನ್ನ ಅವರು ಅಲ್ಲೇ ಬಿಟ್ಬಿಡ್ತಾರ. ಮಾವ ಭಿಕ್ಷೆ ಬೇಡ್ಕೊಂತ ಹಿಂಗೆ ಹೋಗ್ತಿರ್ತಾನ. ಆದರೆ ಇವ್ರು ಎಲ್ಲಿರ್ತಾರ ಅಲ್ಲೆಲ್ಲ ಮಾರ್ಕೊಂಡು ಈ ಕಡೆ ಬಂದಿರ್ತಾರ. ಅವ್ರು ಹುಡುಕ್ತಿರ್ತಾರೆ. ಇವ್ರನ್ನ ಸಾಯ್ಸಕ್ಕೆ ಹುಡುಕ್ತಿರ್ತಾರೆ. ಆದರೆ ರಾಣಿ ರಾಜ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಈ ಕಥೆಯಲ್ಲಿಗಿದೆ ನೋಡಿ. ಅಮ್ಮೋರೆ ಅಯ್ಯೋ ಬಸಪ್ಪ, ಹಂಗ್ಯಾಕ ಮತ್ತೆ ಏನಾಯ್ತು ಹೇಳು. ಅಮ್ಮೋರೆ ನಮ್ಮ ಪುಟ್ ಸಾಹೇಬ್ರು ಅವರು ಅವರು ಭಾಳ ಭಾಳ ತುಂಟಾಟ ಮಾಡಕತ್ತಾರ್ರಿ. ನನಗೂ ಅವ್ರ ಕೈಯಿಂದ ಹಿಡ್ಕೊಳಕ್ಕಾಗತ್ತಿಲ್ಲ. ಹಾಗಾಗಿ ನನ್ನ ಹೆಂಡತಿಗೆ ಮತ್ತೆ ಬರಕ್ಕೆ ಹೇಳೇನ್ರಿ ಇಲ್ಲೇ ಕೆಲ್ಸಕ್ಕೆ? ಅಯ್ಯೋ ಅದಕ್ಕೇನಂತ ಬರಕ್ಕೆ ಹೇಳ್ರಿ. ನಿಂಗಮ್ಮ ಬಂದ್ಲಂದ್ರೆ ನನ್ನ ಮಗನ ಬಂಗಾರಂಗೆ ನೋಡ್ಕೋತಾಳೆ. ನನಗೆ ನನ್ನ ಮಗಳು ಒಂದೈತೆ, ಮಗ ಒಂದೈತೆ, ಎರಡೂ ಹಿಡ್ಕೊಂಡು ಕುಂಡ್ರಕ್ಕಾಗಲ್ಲ. ಅದಕ್ಕೆ ಸರಿ ಸರಿ ಆಯಿತು. ಹಂಗೆ ಇವತ್ತು ನಮ್ಮ ಮನೆಯವರೆಲ್ಲ ಬರಾಕತ್ತಾರ. ಒಂದು ಸ್ವಲ್ಪ ಡೈವರ್ಗೆ ಹೇಳ್ಬಿಡ್ರಿ, ಹೋಗಿ ಕರ್ಕೊಂಡು ಬರಲಿ. ಹ್ಞೂ ಹ್ಞೂ ಸರಿ ಆಯಿತು. ರಾಣಿ? ಹಾಂ ರೀ, ಆಫೀಸ್ಕೊಂಡ್ರಿ ನೀಗ? ಹಾಂ ರಾಣಿ, ಆಫೀಸ್ಗೆ ಹೋಗಿ ಬರ್ತೀನಿ. ಎಲ್ಲಿದ್ದಾರೆ ಇಬ್ರು ಹುಡುಗರು? ಅಯ್ಯೋ ಅದೇ ಬಸಪ್ಪ ಹೇಳಕ್ಕೆ ಬಂದಿದ್ದ, ಭಾಳ ತುಂಟಾಟ ಮಾಡಕತ್ತಾನ. ನಂಗಾರ ಹಿಡ್ಕೊಳಕ್ಕೆ ಆಗ್ವತ್ತವನಂತೇಳಿ ಇಬ್ಬರನ್ನೂ ಕರಿತೀನಿ ರೀ. ನನಗೆ ಅವ್ರಿಬ್ಬರನ್ನೂ ಮುಖ ನೋಡ್ದೆ ಸಮಾಧಾನನ ಆಗೋದಿಲ್ಲ, ಗೊತ್ತೈತೇನ? ಅಯ್ಯೋ ನನಗೂ ಅಷ್ಟೇ ರೀ. ಅಲ್ಲ ರೀ, ಮಕ್ಕಳು ಆಗದೇ ಇದ್ದಾಗ ಮಕ್ಕಳಾಗಲ್ಲ ಅಂತೀವಿ. ಮಕ್ಕಳು ಆದಮೇಲೆ ಅವನ್ನ ಹಿಡ್ಕೊಳಕ್ಕಾಗಲ್ಲ, ಸಂಭಾಳ್ಸೋಕ್ಕಾಗಲ್ಲ. ಎಷ್ಟು ಮಕ್ಕಳು ಇದಲ್ಲ ರೀ. ಹ್ಞೂ ರೀ. ಹೌದು ರಾಣಿ, ನನಗೆ ಮಕ್ಕಳೇ ಆಗಲ್ಲ. ನನ್ನ ಜೀವನ ಇನ್ನು ಹಿಂಗೆ ಹೋಗ್ತತೋ ಅಂದಾಗ ನೀ ನನ್ನ ಬಾಳಿಗೆ ಬೆಳಕಾಗಿ ಬಂದು ನನ್ನ ಜೀವನ ಎಲ್ಲ ಸರಿ ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದೇ ರೀತಿ ನನ್ನ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರು. ನನಗೆ ನನ್ನ ತಾಯಿನೂ ಕೊಟ್ಟೆ, ನಿನಗೆ ಒಂದು ಗಂಡು ಮಗು ಆಸೆ ಇತ್ತು, ಗಂಡು ಮಗುನೂ ಆಯಿತು ಅಲ್ಲ? ಹಾಂ ರೀ. ರೀ, ಇವತ್ತು ನಮ್ಮ ಮೇಘ ಮತ್ತು ನಮ್ಮ ತಾಯಿ ನಮ್ಮ ತಂದೆ ಇಲ್ಲೇ ಬರ್ತಾ ಇದ್ದಾರೆ. ಇಲ್ಲೇ ಒಂದು ತಿಂಗಳ ಮಟ್ಟಿಗಿದ್ದು ಇನ್ನು ನಮ್ಮ ಮೇಘಾಗ ಒಂದು ಹುಡುಗನ ನೋಡಿ ಮದುವೆ ಮಾಡ್ಬೇಕಂತ ಅನ್ನಕತ್ತಾರ. ಅದಕ್ಕೆ ಆಕಿನ ಇಲ್ಲೇ ಕರೆಸ್ತೀನಿ ರೀ. ಅದನ್ನೇ ನಾನು ಕೇಳ್ಬೇಕನ. ಅವ್ರಿಗೂ ಇನ್ನು ನಮಗೂ ಇಬ್ಬರು ಅದೇವಿ ನಾವು. ಇನ್ನು ಬೇರೆದವ್ರು ಯಾರು ಇಲ್ಲ. ಹಾಗಾಗಿ ಅವ್ರಿಗೆ ಇಲ್ಲೇ ಉಳಿದು ಬಿಡೋಣ. ಹೆಂಗೋ ಈ ಮನೇಲಿ ಹಿರಿಯರು ಇದ್ದಂಗೆ ಆಕ್ಕತಿ. ನಿಮ್ಮ ತಂಗಿಗೂ ಕೊಟ್ಟು ತೊಗೊಂಡ್ಮೇಲೆ ಇಲ್ಲೇ ಬಂದು ಹೋಗಿ ಮಾಡ್ಕೊತ ಸಂತೋಷವಾಗಿ ಸುಖವಾಗಿರ್ವಾಳ. ಯಾಕಂತಿ? ಹ್ಞೂ ಅದು ನಿಜನೇ ರೀ. ಆದರೆ ಅವ್ರು ಕರೆದ್ರೆ ಬರಲ್ಲ. ನಾವು ಇನ್ನೊಬ್ಬರು ಮುಂದಾಗಿರಂಗಿಲ್ಲ. ಎಷ್ಟೇ ಆದ್ರೂ ಮಗಳಾದ್ರೂ ಮಗಳ ಮನೇಲಿ ಉಳಿದು ಬಿಟ್ರಲ್ಲ ಅಂತ ಅನ್ನಿಸ್ಕೊಳ್ಳೋಷ್ಟು ಇದಿಲ್ಲ ನಮ್ಮ ತಂದೆ ತಾಯಿ. ಅವ್ರು ಭಾಳ ಸ್ವಾಭಿಮಾನಿ ರೀ. ಅದು ನನಗೆ ಗೊತ್ತು. ಅಲ್ಲ, ಅವ್ರು ಒಂದು ಕಡೆ ನಾವು ಒಂದು ಕಡೆ ಇರೋದು ಯಾಕೆ? ಇನ್ನೂ ಅವ್ರಿಗೆ ಗಂಡು ಮಕ್ಕಳು ಇದ್ದಿದ್ರೆ ಹೌದು ಬಿಡಪ್ಪ, ಗಂಡು ಮಕ್ಳು ಅದಾರ, ನೋಡ್ಕೋತಾರೆ ನಾಳೆ ವಯಸ್ಸಾದ ಕಾಲಕ್ಕೆ ಅಂತಿದ್ದು. ಆದರೆ ಅವ್ರಿಗೆ ಗಂಡು ಮಕ್ಕಳಿಲ್ಲ. ನಾವೇ ಈಗ ಮಕ್ಕಳು, ನಾವೇ ನೋಡ್ಕೋಬೇಕು. ನೀನೇನು ಚಿಂತೆ ಮಾಡಬೇಡ. ಇಲ್ಲಿ ಯಾರು ಏನು ಅನ್ನಕತ್ರ ಅವ್ರ ಹರಿಕತೆ ಕೇಳಕ್ಕೆ ಇಲ್ಲಿ ಯಾರು ಖಾಲಿನೂ ಕುಂತಿಲ್ಲ. ಏನು ಅವ್ರನ್ನ ಕರೆಸು, ಏನಿದೆಯೋ ಅವ್ರದ್ದು ಎಲ್ಲ ಅಲ್ಲೇ ಇರಲಿ. ಅವ್ರು ಒಂದು ಊಟ ಬಟ್ಟೆ ಮೇಲೆ ಬಂದಿರಲಿ. ಯಾಕಂದ್ರೆ ನಾಳೆ ಒಂದು ಏನೋ ಅಲ್ಲಿದು ನಿಮ್ಮ ತಂಗಿಗೆ ಕೊಟ್ಬಿಟ್ರಾಯ್ತು. ಯಾಕಂದ್ರೆ ನಮಗೆ ಸಾಕಷ್ಟು ಆಸ್ತಿ ಇದೆ, ಅಂತಸ್ತಿದೆ. ಅಷ್ಟಿರುವಾಗ ಅದನ್ನೆಲ್ಲ ನೀನು ತೊಗೊಳಕ್ಕೆ ಹೋಗಬೇಡ. ಎಲ್ಲನೂ ಅಲ್ಲಿ ನಿಮ್ಮ ತಂಗಿಗೆ ಮಾರಿ ಅವಳಿಗೆ ಎಲ್ಲ ಕೊಟ್ಟರಾಯ್ತು. ಅದು ಬಿಟ್ಟು ಅವ್ರ ಮನೆಯವರು ಅಲ್ಲೇ ಇರ್ತೀನಿ ಅಂದರೆ ಅಲ್ಲೇ ಇರಲಿ. ಆದರೆ ಮುಂದೆ ನಿನ್ನ ತಂದೆ ತಾಯಿನ ನಾವೇ ನೋಡ್ಕೊಳ್ಳೋಣ. ಏನಂತೀಯ? ನಿಮ್ದು ಭಾಳ ಒಳ್ಳೆ ಮನಸ್ಸು ರೀ, ಭಾಳ ಒಳ್ಳೆ ಮನಸ್ಸು. ಬಸಪ್ಪಣ್ಣ ಮಕ್ಕಳನ್ನ ಕರ್ಕೊಂಬರ್ರಿ. ಹ್ಞೂ ಅವರ ಅಮ್ಮರ ರೀ, ಬಂದ ನೋಡ್ರಿ ನಿಮ್ಮ ಮುದ್ದು ಮಗ. ಮಕ್ಕೊಂಡಾಳ? ಇಲ್ರಿ ಅಪ್ಪೋರ, ಎಲ್ಲಿ ಮಕ್ಕೋತಾರ? ಅಯ್ಯೋ, ಅವ ಏನಾರ ಕೈಯಾಗ ಹಿಡ್ಕೊಂಡ್ರೆ ಈಕಿಗೆ ಬೇಕಾ? ಅವನಿಗೆಲ್ಲ ತಿಳಿತೈತಿ. ಅವ ಕೊಡಕ್ಕೆ ಹೋಗಲ್ಲ, ಈಕಿ ಆಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವ್ರನ್ನ ಹಿಡ್ಕೋದ್ರೊಳಗೆ ಸಾಕಾಗಿ ಹೋಗತೈತಿ. ಅಪ್ಪ, ಈಕಿ ಎಲ್ಲ ನನ್ನ ಕಸ್ಕೋತಾಳ, ಚೂಡ್ತಾಳ, ನನ್ನ ಕೈ ಚೂಟಿದಾಳ. ಹಂಗೆಲ್ಲ ಅನ್ಬಾರ್ದು ಪುಟ್ಟ. ಹಂಗೆಲ್ಲ ಅನ್ಬಾರ್ದಪ್ಪ. ಅವಳು ನಿಮ್ಮ ತಂಗಿ ಅಲ್ಲ. ಹಗ್ಗ ಬಂಗಾರ. ಓನವ್ವ, ನಿಂಗೆ ಓನ್ ಬೇಕು? ಎಲ್ಲ ಅನ್ನಂದು ಕಸ್ಕೋತೀನಿ. ಅನ್ನಂದೆಲ್ಲ ಕಿಸ್ಕೊಂಡ್ಬಿಡ್ತೀರಿ ನೀವು ಸಾಹೇಬ್ರ? ಅನ್ನಂದೆಲ್ಲ ಬೇಕಾ ನಿಮ್ಗೆ? ಬಾಬಾ ಅಂತೈತಿ ನನ್ನ ಬಂಗಾರ ಗುಂಡೆ ಇದು. ಬಾಬಾ ಅಂತೈತೆ ಇದು. ನಾನು ಆಫೀಸ್ಗೆ ಹೋಗಿ ಬರ್ತೇನಾ, ನಿಮ್ಮ ಮಮ್ಮಿ ಜೊತೆ ಇರಾ?
ರಾಣಿ ಇಲ್ಲಿ ನೋಡು ಬಾ ಅನ್ನತ್ತಳ. ಹಾಂ ರೀ, ಆಕೆಗೂ ಈಗ 1.5 ವರ್ಷ ಆಗಕ್ಕೆ ಬಂತಲ್ಲ, ಸ್ವಲ್ಪ ಸ್ವಲ್ಪ ಮಾತಾಡಕತ್ತಾಳೆ. ಪಪ್ಪ ಅಂತಾಳ, ಮಮ್ಮಮ್ಮ ಅಂತಾಳ, ಪಪ್ಪ ಪಪ್ಪ ಅಂತಾಳ, ಎಲ್ಲ ಮಾತಾಡ್ತಾಳ. ಹಲ್ಲು ಬರಾಕತ್ತಾವ, 2 ಹಲ್ಲು ಬಂದಾವ ಈಗ, ಮ್ಯಾಗಿನೂ ತೆಳಗಿನೂ 1 ಹಲ್ಲು ಬರಾಕತ್ತೈತಿ ಈಗ. ಇವಂತೂ 1 ವರ್ಷ 8 ತಿಂಗಳಿಗೆ ಅಂದ್ರೆ ಅಪ್ಪ ಅವ್ವ ಅನ್ನಕತ್ತ. ಈಕಿ ಇನ್ನೂ ಒಂದಿಟ್ಟು ಏನು, ಈಕಿನೂ ಅದು ಅಷ್ಟು ಅದಾಳ. ನೋಡೋಣ ಎಲ್ಲಿಗೆ ಮಾತಾಡ್ತಾನೆ ನೋಡೋಣ್ರಿ. ಈಕಿದು ಬಾಯಿ ಲಘು ಬರ್ತೈತಿ. ಎಷ್ಟಾದ್ರೂ ನಮ್ಮ ಅವ್ವಲ್ಲ ಹೇಳೇ ಹೋಗ್ಯಾಳು. ಕರ್ಕೊಂಗಾರಿಕಿನ ನಾ ಹೋಗಿ ಬರ್ತೇನೆ. ಬಾರ ನನ್ನ ಮುದ್ದು ಬಂಗಾರದಿಂದ ಬಾರ. ಜಜ್ಜ ಜಜ್ಜ ನೋಡ್ರಿ ನೋಡ್ರಿಕಿನ ಬರಲ್ಲ ಅಂತಾಳ. ಎಷ್ಟು ಇದ್ದಿತ್ತಿಕಿಗೆ. ನೋಡ್ರಿ ನೋಡ್ರಿ ಲಕ್ಕಿನ ಆ ಕಡೆ ತಿರುಗಿ ಕುಂತ್ಲಕ್ಕಿ. ಇರು ನಾ ಕೊಡ್ತೇನೆ. ಬಾರವ್ವ ಬಾರ, ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕು. ಅಯ್ಯೋ ಶಿವನೇ, ನೋಡು ಅಕ್ಕಿನ ಕರ್ಕೊಂಡೋದಕ್ಕೆ ಈಗ ಇವಂಗ ತರಾಸಾಗತೈತಿ. ಏನು ಹುಡುಗರು ಅಂತೀನ, ಅಲ್ಲ ಏನು ಮಕ್ಳು ಅಂತೀನಿ ನೋಡು. ಅಕ್ಕಿನ ಕರ್ಕೊಂಡೋದಕ್ಕೆ ಇವಂಗ ತರಾಸಾಗಿ ಹೇಳಾಕತ್ತಾನ. ಎಷ್ಟು ಬೇರಿಕೆರೆ ಇರ್ತಾರೆ ಮಕ್ಕಳು. ಅಪ್ಪೋರ ಅಲ್ಲಿ ನೋಡ್ರಿ, ಇಲ್ಲಿ ನಿಮ್ಮ ಹುಡುಗನ ನೋಡ್ರಿ. ಮಗನೇ ಯಾಕಪ್ಪ ಆ ಕೃಷರ ಅಲ್ಲಿ ಹೋದ್ರಿ? ಬ್ಯಾಡ ತಗೋ ಬ್ಯಾಡ. ಯಾಕಪ್ಪ ಬೇಡ? ಮತ್ತ ಬರೀ ಅಕ್ಕಿನ ಎತ್ಕೋತೀರಿ, ನನ್ನ ಮಾತಾಡ್ಸೋದೇ ಇಲ್ಲ ನೀವು. ಅಕ್ಕಗೆ ಪಪ್ಪಿ ಕೊಡ್ತೀರಿ, ಅಮ್ಮಿನೂ ಅಕ್ಕಿನ ಎತ್ಕೋತಾಳ, ನೀನು ಅಕ್ಕಿನ ಎತ್ಕೋತೀವಿ. ನೋಡ್ರಿ ನೋಡ್ರಿ, ಇವ್ರಿಗೆ ಹುಡುಗರು ಅಂತಾರೇನ್ರಿ? ನೋಡ್ರಿ ಅಕ್ಕಿನ ಎತ್ಕೊಂಡ್ರೆ ಅವ್ನು ಸಿಟ್ಟು. ಏನು ಮಾಡ್ತೀರಿ ಪಾಪ, ಬಸ್ಸಪ್ಪ ನನ್ನ ತಲೆ ತಿಂದು ಹೋಗ್ಯಾತಾರತ್. ಬಾರೋ ರಚೆ ಬಾ. ಬರಲ್ಲ. ಬಾರೋ ಇಲ್ಲಿ. ನಿಂಗೆ ನೋಡ್ಲಿ ಸೈಕಲ್ ಬೇಕೋ ಬೇಡ ನೀನು ಬರ್ತಡೇಕ್ಕೆ? ನಂಗೆ ಸೈಕಲ್ ಬೇಡ, ರಿಮೋಟ್ ಕಾರ್ ಬೇಕು. ನಂಗೆ ರಿಮೋಟ್ ಕಾರು. ರಿಮೋಟ್ ಕಾರ್ ಬೇಕಾ ನಿಂಗೆ? ಸರಿ, ಈ ಸಲ ಬರ್ತಡೇಕ್ಕೆ ನಿಂಗೆ ರಿಮೋಟ್ ಕಾರ್ ಕೊಡಿಸ್ತೀನಿ ಬರಪ್ಪ. ಅಪ್ಪ ನಂಗೆ ಈ ಸಲ ಬರ್ತಡೇಗೆ ರಿಮೋಟ್ ಕಾರ್ ಬೇಕಾ? ಮತ್ತು ಕೊಡ್ಸಿಲ್ಲ, ಅಕ್ಕಿಗೆ ಏನಾರು ಕೊಡ್ಸಿರಿ ನೋಡು. ಮತ್ತೆ ನೀನು ನಂದು ಅಕ್ಕಿಗೆ ಕೊಡೋದೇ ಇಲ್ಲ ನಾ. ಆಯಿತು ಮಗನೇ, ನಿಂಗೆ ಯಾವ ಕಲರ್ ಬೇಕು? ಕಲರ್ ಹೇಳ್ತಿ? ನಂಗೆ ನಂಗೆ ನೀನೇ ಇಷ್ಟ ತಗೊಂಬ. ನಿಂಗೆ ಪಿಂಕ್, ಅವಳಿಗೆ ಆರೆಂಜ್, 2 ಕಾರ್ ತರ್ತೀನಿ ಸರಿನಾ? ಅಯ್ಯೋ ನಾ ಕೇಳೀನಿ ಕಾರ್, ಅಕ್ಕಿಗೆ ಯಾಕೆ ತರ್ತೀನಿ? ಬಾಡ ಅಕ್ಕಿಗೆ, ಆಕೆ ಇನ್ನೂ ಸಣ್ಣಕ್ಕಿದ್ದಾಳೆ. ಅಕ್ಕಿಗೆ ಆಡಕ್ಕೆ ಬರಲ್ಲ, ಗಾಡಿ ಹೊಡಿಯಕ್ಕೆ ಬರಲ್ಲ ಆಕೆಗೆ. ಬಾಡ. ನಿನ್ನಷ್ಟಾದ್ಮೇಲೆ ಹೊಡಿತಾಳೆ ತಂದ್ರೆ ಇಬ್ಬರಿಗೂ ಕೂಡ ತರ್ಬೇಕಪ್ಪ. ಇಲ್ಲಾಂದ್ರೆ ಕೇಳಿರಣ್ಣ ನೀವು. ಆಕಿ ನಿನ್ನ ಗಾಡಿ ನೋಡಿ ಹತ್ತಕ್ಕೆ ನಿಂತ್ಲಂದ್ರೆ ನೀನು ನಾವು ಇಬ್ಬರದವ್ರು ಆಗ ಕೇಳೋದು ಆಕೈತಿ. ಯಾಕವ್ವ ರೀ, ಇವಳಿಗೆ ನಿದ್ದೆ ಬಂದೈತೇನೋ, ಹಾಲು ಕುಡಿಸಿ ಮಲಗಿಸ್ತೀನಿ ರೀ. ಅವನ್ನ ಬಸಪ್ಪನ ಕೈಯಲ್ಲಿ ಕೊಡ್ರಿ, ನಾನು ಬಂದು ಅವ್ನಿಗೆ ಊಟ ಮಾಡಿ ಅವನು ಸ್ವಲ್ಪ ಕುಂಡಿಸ್ತೀನಿ. ರಾಣಿ ಇವನ್ನ ಅಡ್ಮಿಷನ್ ಮಾಡ್ಬಿಡ್ತೀನಿ ಈ ಸಲ. 4 ವರ್ಷ ಆಯ್ತಲ್ಲ, 4 ವರ್ಷ ಆಯ್ತಾ ಇವನ್ಗೆ? ಇಲ್ರಿ 3 ವರ್ಷ 8 ತಿಂಗಳು. ಅವನ್ನ ಅಡ್ಮಿಷನ್ ಮಾಡಿಬಿಡಿ ನರ್ಸರಿಗೆ. ನರ್ಸರಿಗೆ ಮಾಡಿದ್ರಂದ್ರೆ ಮತ್ತು 4 ವರ್ಷ 8 ತಿಂಗಳಿಗೆ LKG UKG LKG ಹಿಂಗೆ ಬರ್ತಾರೆ. ಈಗ ನೀವು 3 ವರ್ಷ 8 ತಿಂಗಳಂದ್ರೆ ನರ್ಸರಿನ, ಆಮೇಲೆ 4 ವರ್ಷ 8 ತಿಂಗಳಿಗೆ LKG, ಆಮೇಲೆ 5 ವರ್ಷ 8 ತಿಂಗಳಿಗೆ UKG, ಅದಾದಮೇಲೆ 16 ವರ್ಷ 8 ತಿಂಗಳಿಗೆ ಕರೆಕ್ಟಾಗಿ ಬರ್ತಾನೆ ಏಜಿಗೆ. ಅವಾಗ 1ನೇ ಕ್ಲಾಸ್ ಹಾಕಿದ್ರಾಯ್ತು. ಸರಿ ನಾನು ಹೋಗಿ ಬರ್ತೀನಿ, ಬಸ್ಸಪ್ಪ ಎತ್ಕೋ. ಅಪ್ಪ ತಾಕಿ ಬೇಕು. ಹ್ಞೂನಪ್ಪ, ಬರುವಾಗ ಇವತ್ತ ನಿಂಗೆ ಸಂಜೆ ಮುಂದೆ ಚಾಕಿ ತೊಗೊಂಡ್ಬರ್ತೇನೆ. ಹೊರಗೆಲ್ಲೂ ಹೋಗ್ಬಾರ್ದ, ಕಳ್ರದಾರ ಹೊರಗೆ. ಸರಿಯಪ್ಪ. ಈ ಚೆಂಡ ನಾನು ಹಿಂಗೆ ಒಗಿಲಿ? ಬೇಡ, ಕೊಡು ಕೊಡು ನೀ. ಯಾಕಪ್ಪ, ಯಾಕೆ ಬೇಡ ಅಂತಿ? ಬೇಡನು. ನೋಡ್ರಿ, ನಿಮಗೆ ಏನೋ ಪುಣ್ಯ, ನೀವು ಮಾಡಿದ ಪುಣ್ಯನೋ ಪಾಪನೋ ಅದು ಗೊತ್ತಿಲ್ಲ, ಆದ್ರೆ ನಿಮಗೆ ಜೈಲಲ್ಲಿ ವಯಸ್ಸಾಗೈತಿ ಅಂತೇಳಿ ನಿಮಗೆ ಬೇಗ ಬಿಡುಗಡೆ ಮಾಡಿದ್ದಾರೆ. ಸಾಕೈನು ನೀವು ಕಷ್ಟಪಟ್ಟಿದ್ದು ಅಂತೇಳಿ ನೀವು ಜೈಲಲ್ಲಿ ಮಾಡಿರೋ ಕೆಲಸಗಳನ್ನ ನೋಡಿ ನಿಮ್ಗೆ ಗೌರ್ಮೆಂಟ್ದವರು ಬಿಡುಗಡೆ ಮಾಡಿದ್ದಾರೆ. ಹಂಗೆ ನಿಮ್ಮನ್ನು ನೋಡ್ಕೊಳಕ್ಕಂತ ನಿಮ್ಮ ಇದಕ್ಕೆ ಒಳ್ಳೆ ತನಕ ನಿಮ್ಮ ಮಗನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೋ ಕೆಟ್ಟ ಕೆಲಸ ಮಾಡ್ದಿರ ಒಳ್ಳೆ ಕೆಲಸ ಮಾಡಿಕೊಂಡು ಜೀವನ ಮಾಡಿರಿ. ಇರುವಷ್ಟು ದಿನ ಸಾಕಷ್ಟು ಹನ್ನೊಂದು ವಯಸ್ಸಾಗೈತಿವ ನಿನಗೆ. ನಾನು ನಿಂದ್ರವಾತ್ ನೆಟ್ಗೆ ಅಂಥದ್ರಾಗ ಕೊಲಿ ಮಾಡೀನಿ, ಅಂಥದ್ದು ಮಾಡೀನಿ, ಇಂಥದ್ದು ಮಾಡೀನಿ, ಬಿಡು ಇದನ್ನೆಲ್ಲ. ನಿನ್ನ ಕೈ ನಿನಗೆ ಸೀಮಿತನಾಗಿಲ್ಲ, ಈಗ ಅಲ್ಲಾಡಕತ್ತಾವ. ಅಷ್ಟು ವಯಸ್ಸಾಗೈತಿ ಏನು? ಸರಿ ಸರ್, ಇನ್ನು ಮುಂದೆ ಯಾವ ತಪ್ಪು ಕೆಲಸನೂ ಮಾಡಲ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯ್ತು ರೀ. ನಾವು ಹೋಗ್ತೀವಿ ರೀ.
ಆಯ್ತಾಯ್ತು ಹೋಗ್ರಿ. ಏಯ್ ನೀನು ನೋಡಿದ್ರೆ ಇನ್ನೂ ಭಾಳ ಹಲ್ಕ ಕೆಲಸ ಮಾಡುವಂಗೆ ಕಾಣಕತ್ತಿ. ಒದ್ದು ಒಳಗೆ ಹಾಕ್ತಾ ನೋಡಿ, ಏನಾರ ನಿನ್ನಿಂದ ಯಾರಿಗಾದ್ರೂ ಏನಾರ ತೊಂದರೆ ಆದ್ರೆ ನಿನ್ನ ಹಿಡಿತಾನೆ ಫಸ್ಟ್. ಇಲ್ಲ ಸರ್, ನನ್ನ ಮುಖ ಇರೋದು ಹಂಗೆ ರೀ. ಏನು ನಾವೇನು ಸಾಧನೆ ಮಾಡಿ ಹೊರಗೆ ಹೊಂಟಿದ್ದೀವಿ ಖುಷಿಯಿಂದ ಹೋಗಕ್ಕೆ. ಜೈಲಿಂದ ಹೋಗತ್ತೀವಿ, ಹೊರಗೆ ಮುಖ ತೋರಿಸ್ಬೇಕಲ್ರಿ. ಅದಕ್ಕೆ ನನ್ನ ಮನಸ್ಸೊಳಗೆ ನನಗೆ ಚಿಂತೆ. ಏನಪ್ಪ, ಇನ್ನು ಮುಂದಾರು ನೆಟ್ಗೆ ಜೀವನ ಮಾಡ್ಕೊಂತ ಹೋಗು. ಹಾಂ ಸರ್, ನಡ್ರಿ ಇಲ್ಲಿಂದ. ಮಗನ, ಅವ್ರು ಎಲ್ಲಿದಾರಂತ ಹುಡುಕು. ಅವ್ರನ್ನ ಸುಮ್ಮನೆ ಬಿಡೋದು ಬೇಡ. ಅಲ್ಲ, ಮತ್ತೆ ಈಗ ಜೈಲಿಂದ ಬಿಡುಗಡೆ ಆಗಿ ಇನ್ನೂ ಹೊರಗೆ ಬಂದಿಲ್ಲ, ಮತ್ತೆ ಈ ತಪ್ಪು ಕೆಲಸ ಮಾಡಕತ್ತಾರನ? ಸರಿ ಇರೋದಿಲ್ಲ. ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಾನು. ಈಗ ಹೋಗಿ ಪೊಲೀಸರಿಗೆ ಹೇಳ್ತೀನಿ. ಅಯ್ಯೋ, ಇವನದಾನಂತ ಗೊತ್ತಿರಲಿಲ್ಲ. ಇವನಿಗೊಂದು ಗತಿ ಕಾಣಿಸ್ಬೇಕು ಮೊದಲು. ಮಗ ಬಾಯ್ಲಿ. ಅಮ್ಮ ಏನು? ಏನಿಲ್ಲ, ಇವನನ್ನ ಎಲ್ಲಿ ಆದ್ಯಾಗ ಹೋಗುವಾಗ ಭಾಳ ತುಂಬಿದ ಹೊಳ್ಯಾಗ ನಗುಸಿ ಹೋಗ್ಬಿಡೋಣ. ಅಮ್ಮ ಈಗ ಬೇಡ, ಇವನಿಗೊಂದು ಗತಿ ಕಾಣಿಸೋಣ. ಈಗ ಇವನು ನಮ್ಮ ಜೊತೆ ಇದ್ರೂ ನಮ್ಮ ಪ್ಲ್ಯಾನ್ ಎಲ್ಲ ತಿಳ್ಕೊತಾನ. ಇಲ್ಲ, ಇವನ್ಗೇನು ಮಾಡೋಣ ಅಂದರೆ ಮನೆಗೆ ಕರ್ಕೊಂಡು ಹೋಗೋಣ. ಆಮೇಲೆ ಮಾರ್ಕೆಟಿಗೆ ಹೋಗಂತ ಹೇಳೋಣ. ಮಾರ್ಕೆಟಿಗೆ ಅದು ಮನೆ ಅಂತೀನಿ, ಎಲ್ಲಮ್ಮ ಹೋಗೋದು? ನಮಗೆಲ್ಲಿ ಮನೆ ಸಿಗುತ್ತೀಗ? ಎಲ್ಲಿಯಾದರೂ ಬಾಡಿಗೆ ಮನೆನೇ ನೋಡಬೇಕು. ಬಾಡಿಗೆ ಮನೆ ನೋಡೇನೆ ಮುಂದಿನ ಜೀವನ ಮಾಡೋದು. ಇನ್ನೇನು ನಮಗೆ ಮನೆ ಇದೆಯಾ? ನೀನು ಹೆಂಡ್ತಿ ನೋಡು, ಇಷ್ಟು ವರ್ಷ ಆದ್ರೂ ಸನೇಕೆ ಇಲ್ಲ. ಕೈ ಕೊಟ್ಟು ಯಾವಂದೋ ಜೊತೆ ಓಡಿ ಹೋಗ್ಲಿಕ್ಕೆ ಅಂತತಿ. ಹೋದ್ರೆ ಹೋಗ್ಲಿ ಬಿಡು, ಮತ್ತೊಂದು ಒಳ್ಳೆ ಹುಡುಗಿ ತೆಗೆದು ಮದುವೆ ಮಾಡ್ತೀನಿ. ಆದ್ರೆ ಈ ಮುದುಕನಿಗೊಂದು ಗತಿ ಕಾಣಿಸ್ಬೇಕು. ಇಲ್ಲಾಂದ್ರೆ ಇವನು ನಮ್ಗೇನು ಸಾಕೋಗಾರ್ದು. ಅವನಂತೂ ಇವನು ಬಿಟ್ಕೊಳ್ಳಲ್ಲ. ಇವನು ಇನ್ನು ಮುಂದೆ ಇಲ್ಲ. ಇವ್ನಿಗೇನು ಮಾಡೋಣ ಅಂದರೆ ಎಕ್ಸಿಡೆಂಟ್ ಥರ ಮಾಡಿ ಇವ್ನು ಕೊಲೆ ಮಾಡಿಸ್ಬಿಡೋಣ. ಅದು ಗೊತ್ತಾಗಲ್ಲ. ಏನಂತೀಯ? ಓಕೆಮ್ಮ, ಹಾಗೆ ಮಾಡೋಣ. ಈ ಮುದುಕನ ಸಾಯಿಸ್ಬಿಡೋದು. ಅಲ್ಲ, ಇಬ್ರು ಏನು ಮಾಡಕತ್ತೀರಾ? ಬರ್ರಿ. ಬರ್ರಿ ಬರ್ರಿ ಅನ್ನತ್ತಲ್ಲ. ಮನಿ ಎಲ್ಲೈತಿ? ನಾನು ಸುಮ್ಮ ಸಿಟ್ಟಿಗೆ ಅಂದೆ. ಮನಿ ಎಲ್ಲೈತಿ ಅಂತ ಯೋಚನೆ ಮಾಡಕತ್ತೇನೆ. ಈಗ ಎಲ್ಲಿ ಹೋಗೋದು? ಹಾಳಾಗಿ ಹಾಳು ಬೀಳೋದು. ಅಲ್ಲೇ ನನ್ನ ಮಗನಂತೇಳಿ ಹೋಗಿ ಕಾಲು ಬಿದ್ದು ಆ ಮನೆಗೆ ಇರೋಣ ಬರ್ರಿ. ನಾನು ಬರಲ್ಲ ಆ ಮನೆಗೆ, ನೀನು ಹೋಗು. ನಾವೆಲ್ಲರ ಬಾಡಿಗೆ ಮನೆ ನೋಡ್ಕೊಂಡಿರ್ತೀವಿ, ನೀನು ಹೋಗು. ಅಲ್ಲ, ಬಾಡಿಗೆ ಮನೇನ? ಹಂಗಾದ್ರೆ ನಾನು ನಿಮ್ಮ ಜೊತೆನೇ ಬರ್ತೇನೆ. ನನ್ನ ಮಗನ ಮನೇಲಿ ಹೋಗಿ ಮುಖ ತೋರಿಸ್ಕೊಂಡು ಇರಕ್ಕೆ ನಂಗೆ ನಾಚಿಕೆ ಆಕತಿ. ಹಂಗಾರ ನಡಿ, ಸುಮ್ಮನೆ ತನ್ನಗ ನಾಯ್ಕು ನಿಗತಿ. ಮಗ, ಇಷ್ಟೆಲ್ಲ ಅಡ್ಡಾಡ್ದು ಎಲ್ಲೂ ಏನು ಮನೆ ಸಿಗ್ತಾ ಇಲ್ಲಲ್ಲಪ್ಪ. ಯಪ್ಪ, ಹೊಟ್ಟೆ ಹಸಿತು, ನಿದ್ದೆ ಬರತತಿ. ದನಗಳಿಗೆ ನೀರು ಕುಡಿಸೋಲ್ಲ ಹಾಕ್ಬೇಕು. ಸಗಣ ಎಲ್ಲ ಬಳದಾಗ ಹಾಕಿ ನೀರು ಕುಡಿಸೋ ಇಲ್ಲ ಮಕ್ಕೊಂಡವು ನೋಡ್ತೀನಿ. ಅಲ್ಲ ಹೇಳ ಹೇಳ ಮೇಲೆ ನೀರು ಕುಡಿಸೇನೆ ಇಲ್ಲ ನೋಡಿಕಿ. ತೊಟ್ಟಿ ಖಾಲಿನ ಐತಿ. ದನಗಳಿಗೆ ನೀರು ಹಾಕಕ್ಕೆ ನೀರು ಜಡಗಲಿಕ್ಕಿನ. ಏಯ್ ರವಿ, ಅಲ್ಲಿ ನೋಡು, ಒಬ್ಳು ಯಾವಕ್ಕೆ ಮುದುಕಿ ನಿತ್ತಾಳ. ಆಕಿನ ಕೇಳು. ನಮಸ್ಕಾರ ಅಮ್ಮರ. ನಮಸ್ಕಾರ. ಯಾರು ನೀವು? ನಾವು ರೀ ಬೆಂಗಳೂರವ್ರಿ. ಬೆಂಗಳೂರಾಗಿದ್ವಿ. ಅದು ಸ್ವಲ್ಪ ದಿನ ಭಾಳ ಕಷ್ಟ ಆಗಿ ಎಲ್ಲ ಲಾಸ್ದಾಗ ಬಂದು ಇದ್ದದ್ದು ಮನೆ ಮಾರ್ಕೊಂಡ್ರಿ. ಬೆಂಗಳೂರಾಗಿದ್ದು ಜೀವನ ಮಾಡೋದು ಭಾಳ ಕಷ್ಟ ಆತ. ಹಾಗಾಗಿ ಇಲ್ಲೇ ಎಲ್ಲಾರ ಒಂದು ಹಳ್ಳ್ಯಾಗ ಮನೆ ಹುಡ್ಕೊಳಂತ ಈ ಕಡೆ ಬಂದೀವಿ ರೀ. ಇಲ್ಲಿ ಏನಾದರೂ ಬಾಡಿಗೆ ಮನೆ ಸಿಗ್ತಾವನ್ರಿ? ಬಾಡಿಗೆ ಮನೆ ಏನಪ್ಪ? ಎಷ್ಟು ಜನ ಇರೋರು ನೀವು? ಬೇರೆ ಯಾರಿಲ್ರಿ. ನಾನು, ನಮ್ಮಪ್ಪ, ನಮ್ಮವ್ವ, ಮೂರೇ ಜನ ರೀ. ನನಗೂ ಇನ್ನೂ ಮದುವೆ ಆಗಿಲ್ಲ. ನಮ್ಮಪ್ಪ ನಮ್ಮವ್ವಗೂ ವಯಸ್ಸಾಗೈತಿ. ಬೆಂಗ್ಳೂರಾಗ ದೊಡ್ಡ ಮನೆ ಇತ್ತು ರೀ. ನಮ್ಮಪ್ಪಂದು ಒಂದು ಫ್ಯಾಕ್ಟ್ರಿ ಇತ್ತು. ಲಾಸ್ ಒಳಗೆ ಬಂದು ಇದ್ದದ್ದು ಮನೆ ಪನಿ ಮಾರಿ ಅಲ್ಲೇ ಕೊಟ್ಟು ಬರೋಂಗೆ ಆತು ರೀ. ಹಂಗಾಗಿ ನಮಗೆ ಎಲ್ಲೂ ಜಾಗ ಇಲ್ದಂಗೆ ಆಗೈತಿ. ಅಯ್ಯೋ ಹೌದೇನಪ್ಪ. ನಮ್ದ ಒಂದು ಮನೆ ಐತಿ, ಸಣ್ಣದೈತಪ್ಪ. ಮತ್ತು ಮನೆ ನೀವು ಬೆಂಗಳೂರಾಗಿದ್ದು ಬಂದವ್ರು ಅಂತೀರಿ, ಫ್ಯಾಕ್ಟ್ರಿ ಗಿಕ್ಟ್ರಿ ಅನ್ನತಿ. ದೊಡ್ಡ ಸೌಕಾರ ಇರ್ಬೇಕ. ನಿಮ್ಮ ಮಕ್ಕಚೇರಿ ನೋಡ್ರೆ ಹಂಗೆ ಅನಿಸ್ತತ್ ನಿಮ್ಗೆ. ಆದ್ರೆ ನಮ್ಮದು ಒಂದು ಸಣ್ಣ ಗುಡಿಸಲೈತಪ್ಪ. ಆ ಗುಡಿಸಲ್ದಾಗ ಇರ್ಬೇಕಾಕತ್ ನೋಡಿ. ಗುಡಿಸಲು ಬಾಡಿಗೆ 500 ರೂಪಾಯಿ ಕೊಡ್ಬೇಕು ತಿಂಗಳಿಗೆ. ತಿಂಗಳಿಗೆ 500 ರೀ? ಆಯ್ತು ತಗೋರಿ, ಅಷ್ಟೇ ಅಲ್ರಿ? ಆಯ್ತು ಕೊಡ್ತೀನಿ ತಗೋರಿ. ತಿಂಗಳಿಗೆ 500 ಅಡ್ವಾನ್ಸ್ ರೀ? ಯಪ್ಪ, ಸಣ್ಣ ಶೆಡ್ಡು, ಅದಕ್ಕೆ ಇಲ್ಲಿ ಅಡ್ವಾನ್ಸ್ ಏನು ಬೇಡ. 500 ರೂಪಾಯಿ ಅಟ್ ಕೊಡ್ರಿ. ಲೈಟ್ ಬಿಲ್ ನೀವು ತುಂಬ್ಕೊರಿ, ನೀರಿನ ಬಿಲ್ ನೀವು ಬಂದ್ರೆ ನೀವು ತುಂಬ್ಕೊರಿ. ನಮ್ಗೊಂದು 500 ರೂಪಾಯಿ ಕೊಟ್ರೆ ಸಾಕು. ಖಾಲಿ ಬಿಡು ಬದ್ಲಿ ಏನಾರ ಒಂದು ಆಕತ್ತಲ್ಲ ಅದಕ್ಕೆ. ಮತ್ತು ಆ ಮನ್ಯಾಗ ಮೊದಲು ನಾ ಇದ್ದ ಮನೆ ಪಾದ ದೇವ್ರ ಜ್ವಾಡ್ನಿ ಬಾಂಡೆ ಎಲ್ಲ ಮನ್ಯಾಗ ಸರ್ಜೋಡಿ ಅದಾವ. ನೀವು ಅವನ್ನ ಬಡಿಸ್ಕೊರಿ. ಹೋಗುವಾಗ ಏನು ತೊಗೊಂಡು ಹೋಗೋದು, ಹೆಂಗೆ ಬರಗೈಲೆ ಬಂದಿರ್ತಾರೆ ಹಂಗೆ ಬರಗೈಲೆ ಹೋಗೋದು. ಎಲ್ಲ ನೀಟಾಗಿ ಇಟ್ಕೋಬೇಕು. ಮತ್ತು ಅವನ ಮುಡ್ಕಕ್ಕೆ ಹಾಕಿನೇ ಮಾರಿನೇ ಅದ ರೊಕ್ಕ ತೊಗೊಂಡು ಮತ್ತೆ ಬೇರೆ ಏನಾರ ಮಣ್ಣೆ ಅದೆಲ್ಲ ನಡೀದಿಲ್ಲ. ಏನು ಹಾಕ್ದಂಗೆ ಅಲ್ಲಿ ಜ್ವಾಡ್ನಿ, ಏನು ಹೊರಗೆ ಒಯ್ದಂಗೆ. ಆಯ್ತು ರೀ ಅವ್ವ, ಭಾಳ ಖುಷಿ ಆಯ್ತು ನಿಮ್ಮಿಂದ. ಆಯ್ತು ರೀ, ಮನೆ ತೋರಿಸಿ ನೋಡ್ರಿ. ಇದು ನೋಡುವ ಮನೆ. ಗುಡಿಸ್ಲಂದ್ರೆ ತಗಡ ಹಾಕಿ ಇದನ್ನು ಮಾಡಿದಾವೆ. ಒಂದು ಪಾನಿ ಮಾಡ್ಯವು, ಒಂದು ಪಡ್ಸಾಲಿ, ಒಂದು ಅಡುಗೆ ಮನೆಯವ. ಹಿತ್ತಲಾಗ ತಟ್ಟಿ ಕಟ್ಟಿ ಬಚ್ಚಲ ಪೈಖಾನೆ ಐತಿ. ಅಯ್ಯೋ ಮನೆ ಎಷ್ಟು ಚಂದ ಐತ್ರಿ. ಎಲ್ಲ ಜ್ವಾಡ್ನಿ ಅದಾವಲ್ಲ. ಜ್ವಾಡ್ನಿ ಅದು ಏನು ತೊಗೊಳ್ದಂಗೆ ಕೊಳ್ದಂಗೆ ಆತ್ರಿ. ನಿಮ್ಮಿಂದ ಭಾಳ ಉಪಕಾರ ಆಯಿತು. ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು. ನನಗೆ ಭಾಳ ಖುಷಿ ಆಗತ್ತೈತಿ, ಸಂತೋಷ ಆಗತ್ತೈತಿ. ಸರಿ ಆತು. ತಿಂಗಳ ಕರೆಕ್ಟಾಗಿ ಬಾಡಿಗೆ ಕೊಟ್ಬಿಡ್ಬೇಕು. ಮತ್ತು ಮನೆ ಎಲ್ಲ ಸ್ವಚ್ಛಾಗಿ ಇಟ್ಕೋಬೇಕು ಏನು? ಸರಿ ಆಯ್ತು. ಅಂತೂ ಇಂತೂ ಬರೋದಕ್ಕೆ ಮನೆ ಸಿಕ್ತ, ಏನು ಚಿಂತೆ ಇಲ್ಲ. ಗುಡಿಸ್ಲಾಗ್ವತ್ತೇಕ. ಆದ್ರೆ
ಜೀವನ ಮಾಡಿ ತೋರಿಸ್ಬೇಕು. ನಾನು ಎಲ್ಲಿಯಾದರೂ ಕೆಲಸ ನೋಡ್ಕೊಂಬರ್ತೀನಿ. ಮತ್ತು ಬಾಡಿಗೆ ಕೊಟ್ಟು ಮನೆ ರೇಷನ್ ನಡೆಸ್ಬೇಕಲ್ಲ. ಮತ್ತು ನೀನು ಮನುಷ್ಯ, ದೊಡ್ಡ ಮನುಷ್ಯ, ಎಲ್ಲಿಯಾದರೂ ಕೆಲಸ ಹುಡ್ಕೋ, ಜೀತನಾದರೂ ಮಾಡಿ ಈ ಮನೆ ನಡೆಸ್ಬೇಕು. ಹೋಗು, ಕೆಲಸ ಹುಡ್ಕೊಂಬರೋ. ಈ ವಯಸ್ಸಾಗ ನಾನೆಲ್ಲಿ ಕೆಲಸ ನೋಡಲಿ, ನನಗೆಲ್ಲಿ ಗೊತ್ತೈತಿ. ತಿನ್ನು ಅಂದ್ರೆ ತಟ್ಟು ತಿಂತಿ, ಕೆಲಸ ನೋಡೋಕ್ಕಾಗಲ್ಲನ. ಹೋಗಿ ಕೆಲಸ ನೋಡಿ ಹುಡ್ಕೊಂಡು ಬಂದು ಮಾಡ್ಕೊ. ಅಲ್ಲ ಅದು ಭಾಗ್ಯ. ಒಂದು ಸಲ ನನ್ನ ಮಗ ಹೇಳತ್ತಾನಲ್ರಿ, ಅವ ಹೇಳಿರ ಮುಗೀತು. ನೀವು ಹೋಗಿ ಕೆಲಸ ನೋಡ್ಕೊಂಡು ಬರ್ರಿ. ಆಮೇಲೆ ಆಮೇಲೆ ಊಟ ಅದು ಎಲ್ಲ ಮತ್ತು ರೇಷನ್ ತೊಗೊಂಡು ಬರ್ರಿ. ಬರುವಾಗ ಅಡ್ಗೆ ಮಾಡ್ತೀನಿ. ಎಣ್ಣೆ ತೊಗೊರಿ, ತೊಗರಿ ಬೇಳೆ ತೊಗೊರಿ, ಚಹಾ ಮಾಡಕ್ಕೆ ಚಹಾ ಪುಡಿ, ಸಕ್ರೆ, ಟೊಮೊಟೊ ಹಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೀಡು ತೊಗೊರಿ. ಸಾರು ಮಾಡಕ್ಕಷ್ಟು ಆತು. ಖಾರ, ಉಪ್ಪು, ಅರಿಶಿನ, ಮಸಾಲೆ, ಒಂದಿಷ್ಟು ಧನಿಯಾ ಪುಡಿ ತೊಗೊಂಡು ಬರ್ರಿ ಇಷ್ಟು. ಮತ್ತು ಅಕ್ಕಿ, ಒಂದು 2 ಥರ ಕಾಯಿಪಲ್ಲೆ, ಒಂಥರ ಎಂಥದಾರ ಹಿಟ್ಟು, ರಾಗಿ ಹಿಟ್ಟು ಸಿಕ್ಕ ತೊಗೊಂಬರ್ರಿ. ರಾಗಿ ಮುದ್ದೆ ಮಾಡ್ತೇನೆ, ಇಲ್ಲ ರೊಟ್ಟಿ ಮಾಡ್ತೇನೆ. ಅಲ್ಲ ಭಾಗ್ಯ, ನನ್ನ ಕಡೆ ಏನೆಲ್ಲ ಇದ್ದಂಗೆ ಹೇಳಕತ್ತಿಯಲ್ಲ. ಎಲ್ಲಿಂದಾರ ದುಡ್ಡು ತೊಗೊಂಬರ್ರಿ, ಹಮಾಲಿ ಮಾಡ್ರಿ, ಹೋಗ್ರಿ. ನೋಡ್ತೀನಿ. ಅವ್ನು ಹೋಗಿದ್ದಾನೀಗ. ನೀನು ಆಮೇಲೆ ಅವನ್ನ ಕೆಲಸ 1-2 ದಿನ ಮಾಡಲಿ, ರೇಷನ್ ತಂದು ಹಾಕಲಿ. ಆಮೇಲೆ ನೋಡಂತೆ ಎಲ್ಲಿ ಹೋಗ್ತಾನೆ ನೋಡು. ಸರಿ ಅಮ್ಮ. ಮನೆ ಬೇಷ್ ಐತಿ, ಆದರೆ ಈ ಒಲೆ ಮೇಲೆ ಅಡುಗೆ ಮಾಡ್ಬೇಕಲ್ಲ, ಅದು ದೊಡ್ಡ ನಿಗ್ರ. ಅಡುಗೆ ಕ್ವಾನಿನೂ ಬೇಷ್ ಐತಿ, ಇಲ್ಲ ಅನ್ನಂಗಿಲ್ಲ. ಈ ಒಲೆ ಮೇಲೆ ಅಡುಗೆ ಮಾಡೋದಂದ್ರೆ ಮೈ ಜಳ ಬರ್ತೈತಿ. ಆಫರ್ ಆಫರ್ ಆಫರ್, ಅದು ಹೋಲ್ಸೇಲ್ ಆಫರ್. ಅದು ಎಲ್ಲಿ? ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಕಡೆ ಮಾತ್ರ ಹೋಲ್ಸೇಲ್ ಆಫರಲ್ಲಿ ಈ ಥರ 1 ಗ್ರಾಮ್ ಗೋಲ್ಡ್ ಸಾರಿ, ಗಂಗಾ ಪಟ್ಟು ಸಾರಿ ಅಂತ ಸಿಗ್ತಾ ಇರೋದು. ಮೊದಲಿನಕ್ಕಿಂತನೂ ಈಗ ಸಾರಿ ತುಂಬ ರಿಚ್ಚಾಗಿ ಬಂದಿದೆ, ಶೈನಿಂಗ್ ಒಳಗೆ ಬಂದಿದೆ, ಕ್ವಾಲಿಟಿ ಮಾತ್ರ ಸ್ಮೂತಾಗಿ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ಲ ಪ್ಯಾಕಿಂಗು, ಒಬ್ಬರು 5, 4, 2, 3, 6 ಈ ಥರ ಬುಕ್ ಮಾಡ್ಕೋತಾ ಇದ್ದಾರೆ. ಸೊ ಹೋಲ್ಸೇಲನ್ನು ಭಾಳ ಕ್ವಾಂಟಿಟಿಯಲ್ಲಿ ಬುಕ್ ಮಾಡ್ಕೋತಾ ಇದ್ದಾರೆ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಸೀರೆ ಅವೈಲೇಬಲ್ ಅದಾವ. ಯಾರಿಗಾದರೂ ಬೇಕಂದ್ರೆ ಪ್ಲೀಸ್ ಹೇಳ್ತೀನಿ, ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಇರುತ್ತೆ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಕೆಲವೊಬ್ಬರು ಫೋನ್ ಮಾಡ್ತಾರೆ, ಶಿಪ್ಪಿಂಗ್ ಚಾರ್ಜನ್ನು ಅಂದರೆ ವೀಡಿಯೋ ಕಾಲ್ ಮಾಡ್ತಾರೆ, ಸೀರೆನ ನೋಡ್ತಾರೆ, ಚಾಯ್ಸ್ ಮಾಡ್ತಾರೆ. ಶಿಪ್ಪಿಂಗ್ ಚಾರ್ಜ್ ಅಂದರೆ ಫೋನ್ ಕಟ್ ಮಾಡಿಬಿಡ್ತಾರೆ, ಮತ್ತು ಇಲ್ಲಾಂದರೆ ಸುಮ್ಮನಾಗ್ಬಿಡ್ತಾರೆ. ಹೀಗೆ ತುಂಬ ಆಗ್ತಾ ಇರ್ತವೆ. ದಿನಕ್ಕೆ ಏನೇ ಇಲ್ಲ ಅಂದ್ರೂ ಒಂದು 30-40 ಫೋನ್ ಆದರೂ ಬರ್ತವೆ. ನಂಬರಂತೂ ಹಾಕಿರ್ತೀವಲ್ಲ, 30-40 ಫೋನ್ ಆದರೂ ಬರ್ತವೆ. ಇವು ನೋಡಿ 100 ರೂಪಾಯಿಗೆ ಒಂದು ಸೀರೆ ಅಂದ ತಕ್ಷಣ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರೇ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಹತ್ರ ಬುಕ್ ಮಾಡ್ಕೊಂಡವರು ಬೆಂಗಳೂರು, ಧಾರವಾಡ ಈ ಥರ ಎಲ್ಲನೂ ಬುಕ್ ಮಾಡಿಕೊಂಡ್ರು. ಆಮೇಲೆ ಇನ್ನೊಂದು ದಾವಣಗೆರೆ. ಸೊ ಎಲ್ಲರೂ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 100 ರೂಪಾಯಿ ಸೀರೆ ಎಲ್ಲ ಸ್ಟಾಕ್ ಖಾಲಿ ಆಯಿತು. ಅದೆಲ್ಲ ಪ್ಯಾಕ್ ಮಾಡಿ ಆಫ್ಲೈನೇ ಇನ್ನೂ ತೊಗೊಂಡು ಬಂದು ಇಟ್ಟಿರಲಿಲ್ಲ ಸ್ಟಾಕು. ಆಫ್ಲೈನೇ ಫುಲ್ಲು ಹೋಗಿಬಿಟ್ಟಿತ್ತು. ಉಳಿದಿರೋದು ಎಷ್ಟಿತ್ತು ಅಷ್ಟು ಸೀರೆನೆಲ್ಲನೂ ಆನ್ಲೈನ್ ಬುಕ್ಕಿಂಗ್ ತೊಗೊಂಡೆ. ಅದನ್ನು ಆನ್ಲೈನ್ ಪ್ಯಾಕ್ ಮಾಡಿಬಿಟ್ಟು ಸೀರೆನೆಲ್ಲ ಚೆಕ್ ಮಾಡಿ ಒಳ್ಳೆ ರೀತಿ ಕ್ವಾಲಿಟಿ. 100 ರೂಪಾಯಿಗೆ ಒಂದು ಜಂಪರ್ ಪೀಸ್ ಬರಲ್ಲ ರೀ. ಅಂಥದ್ರಲ್ಲಿ 100 ರೂಪಾಯಿ ಸೀರೆ ಬರ್ತಾಯಿದ್ದಾವೆ ಅಂದರೆ ನೀವೇ ಯೋಚನೆ ಮಾಡಿ. ಅಷ್ಟು ಸೀರೆನ ಪ್ಯಾಕ್ ಮಾಡಿ ಒಳ್ಳೆ ರೀತಿಲಿ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲೂ ಯಾವುದೇ ಥರ ಡ್ಯಾಮೇಜು ಏನೂ ಇಲ್ಲದೆ 100 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ ದುಡ್ಡೇ ಅಲ್ವಾ ರೀ. ಕಷ್ಟಪಟ್ಟು ದುಡಿಬೇಕಂದ್ರೆ ಎಷ್ಟು ಕಷ್ಟ ಆಗಿರುತ್ತೆ. ಅದಕ್ಕೆ ನಾನು ಎಲ್ಲ ಚೆಕ್ ಮಾಡಿಬಿಟ್ಟು ನೀಟಿದೆಯಲ್ಲ ನೋಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಸೀರೆನ ಕಳಿಸ್ಕೊಡ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬರ್ಸು ಬುಕ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈ ಥರ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ತಾ ಇರ್ತೀವಿ. ಯಾವುದೇ ರೀತಿ ಮೋಸ ಇರಲ್ಲ ನೋಡಿರಿ. ದಾವಣಗೆರೆಯಿಂದ ಬುಕ್ ಮಾಡ್ಕೊಂಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. 5 ಸೀರೆ ಬುಕ್ ಮಾಡ್ಕೊಂಡಿದ್ರು. ಅವ್ರ ಹೆಸರು ಬಂದು ಸುಶೀಲಾ ಅಂತ. ಇನ್ನೊಬ್ಬರು ಬೆಂಗಳೂರಿಂದ ಬುಕ್ ಮಾಡ್ಕೊಂಡಿದ್ರು. ಅವರು 5 ಸೀರೆ ಬುಕ್ ಮಾಡ್ಕೊಂಡಿದ್ರು, ನಾಗಮಣಿ ಅಮ್ಮ ಅಂತ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮತ್ತು ಇನ್ನೊಬ್ಬರು ಧಾರವಾಡಿಂದ ಬುಕ್ ಮಾಡ್ಕೊಂಡಿದ್ರು. ಅವರ ಅವ್ರು ಏನೋ ಹೇಳಿದ್ರಪ್ಪ, ಅವ್ರ ಹೆಸರು ಅಷ್ಟು ಹೇಳಿಲ್ಲ ಅವರು. ಹಾಗಾಗಿ ಅವರು ಧಾರವಾಡಿಂದ ಬುಕ್ ಮಾಡ್ಕೊಂಡಿದ್ರು. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತು ಇನ್ನೂ ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರೂ ಥ್ಯಾಂಕ್ ಯು. ಯೂಟ್ಯೂಬಿಂದ ಬುಕ್ ಮಾಡ್ಕೊಂಡವ್ರಿಗೆ ಥ್ಯಾಂಕ್ ಯು. ನಾನೀಗ ಇದು ಯಾಕೆ ಅಡ್ಡ ಬರ್ತಾಯಿದ್ದೆ ವೀಡಿಯೋ ಅಂದರೆ, ಇನ್ಸ್ಟಾಗ್ರಾಮ್ ನನ್ನ ಪೇಜ್ ಇದೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿರ್ತೀನಿ ನಾನು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದಾಗ ಅದಕ್ಕೆ ವೀಡಿಯೋ ಮಾಡಿರ್ತೀನಿ. ಅದೇ ವೀಡಿಯೋನ ಇದರಲ್ಲಿ ಹಾಕ್ತೀನಲ್ಲ, ಅದನ್ನು ನಾನು ಈ ಥರ ರೌಂಡ್ ತಿರುಗಿಸಿ ಅಡ್ಡ ಮಾಡ್ತೀನಿ. ನೀವೇ ಸ್ವಲ್ಪ ಫೋನ್ ತಿರುಗಿಸಿ ನೋಡಿ, ಬೈಬೇಡಿ. ಮತ್ತು ಪ್ಲೀಸ್ ದಯವಿಟ್ಟು ಹೇಳ್ತೀನಿ, ಯಾರಿಗಾದರೂ 100 ರೂಪಾಯಿ ಸೀರೆನ ಈಗ ಖಾಲಿ ಆಯಿತು. ಇನ್ನು ಬರೋದು 1000 ರೂಪಾಯಿಗೆ 5 ಸೀರೆ ಬರ್ತಾಯಿದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ, ಸ್ಮೂತ್ ಆಗಿದೆ, ಬೆಣ್ಣೆ ಥರ ಇದೆ. ಆರ್ಡ್ರ್ ಮಾಡಿದ್ದೀನಿ, ಬರ್ತಾಯಿದೆ. ಅಂದರೆ ಸ್ವಲ್ಪ ರೆಡಿ ಮಾಡಬೇಕಲ್ಲ ಅವರು ಸೀರೆನೆಲ್ಲ. ನಾ ಈ ಥರ ಎಲ್ಲ ಸೀರೆ ಮಾಡ್ತಿರ್ತಾರಲ್ಲ,
ಅವ್ರ ಹತ್ರನೇ ನೋಡ್ಬಿಟ್ಟು ಚೆಕ್ ಮಾಡಿ ಸೀರೆನ ತರಿಸಿರ್ತೀನಿ. ಒಳ್ಳೆ ಕ್ವಾಲಿಟಿ ಸೀರೆ ಅದಾವ. ಮತ್ತು ನಿಮಗೆ ಗಂಗಾ ಪಟ್ಟು ಸಾರಿ ಬೇರೆ ಎಲ್ಲ ಕಡೆ ನೋಡಿ ನೀವು 550 ರೂಪಾಯಿ 600 ರೂಪಾಯಿ. ನಾನೇ ಫಸ್ಟು ಅದೇ ಥರ ಸೀರೆ ನನಗೆ ಕಾಸ್ಟ್ಲಿ ಅವಾಗ ಸ್ಟಾರ್ಟಿಂಗ್ ರನ್ನಿಂಗ್ ಇತ್ತಂದರೆ ಯಾವ ಸೀರೆ ಆದರೂ ಕಾಸ್ಟ್ಲಿ ಇರ್ತಾವೆ. ಅನುಶ್ರೀ ಸೀರೆನೇ ಅವಾಗೆಲ್ಲ ಸ್ಟಾರ್ಟಿಂಗು 1700 1800 ಇತ್ತು. ಇವಾಗ 1200ಗೆ ಬಂದು ನಿಂತಿದೆ. ಅದೇ ಅಲ್ವಾ, ಯಾಕಂದ್ರೆ ಸೀರೆಗಳು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಫುಲ್ ಹೈ ರೇಟ್ ಇರ್ತೈತಿ. ಬರ್ತಾ 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 ಕಮ್ಮಿ ಆಕ್ಕೊತ ಬರುತ್ತೆ. ಯಾಕಂದರೆ ಜನ ಕಡಿಮೆ ಆದಂಗೆ ರೇಟ್ ಕಮ್ಮಿ ಆಕ್ಕೊತ ಬರುತ್ತೆ. ಅವಾಗ ಗಂಗಾ ಪಟ್ಟು ಸಾರಿನೂ ಅಷ್ಟೇ ಕಾಸ್ಟ್ಲಿ ಇತ್ತು. ಇವಾಗ ಅದನ್ನು ಈಗ ಫುಲ್ಲು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಅದು. ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗ್ ಅದು ಗಂಗಾ ಪಟ್ಟು ಸಾರಿ. 1 ಗ್ರಾಮ್ ಗೋಲ್ಡ್ ಅಂತಾನೆ ಪ್ರಸಿದ್ಧ ಆಗೈತೆ ಆ ಸೀರೆ. ಅದು ಬಂದೀಗ ಬೇರೆ ಎಲ್ಲ ಪೇಜಲ್ಲೂ 550 600 ರೂಪಾಯಿಗೆ ಮಾರ್ತಾಯಿದ್ದಾರೆ. ನನ್ನ ಒಂದು ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಾನು ಹೋಲ್ಸೇಲ್ ಶಾಪ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದು ನಿಮಗೆ ಸೀರೆ ಸಿಗ್ತಾಯಿದೆ ಕೇವಲ ಬರೀ ನಿಮ್ಗೆ ಎಷ್ಟಕ್ಕೆ ಸಿಗ್ತಾಯಿದೆ ಗೊತ್ತಾ? ಅದು 1200 ರೂಪಾಯಿಗೆ 3 ಪೀಸು. ಅಂದರೆ ನಿಮಗೆ ಒಂದು ಸೀರೆಗೆ 400 ರೂಪಾಯಿ ಬಿತ್ತು. ಆಮೇಲೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಒಂದು ಸೀರೆಗೆ 50 ರೂಪಾಯಿ. ನೀವು 3 ಸೀರೆ ತೊಗೊಂಡಾಗ 100 ರೂಪಾಯಿ ಅಷ್ಟೇ ಇರುತ್ತೆ ಶಿಪ್ಪಿಂಗ್ ಚಾರ್ಜು. ಒಂದು ಸೀರೆ ತೊಗೊಂಡ್ರೆ ನಿಮಗೆ 50 ರೂಪಾಯಿ ಇರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಕಷ್ಟನ. ಯಾಕಂದರೆ ಹೋಲ್ಸೇಲಲ್ಲಿ ಮಾರ್ತಾ ಇರ್ತೀನಿ, ನನಗೇನು ಅದರಲ್ಲಿ ಉಳಿಯಲ್ಲ. ಹಾಗಾಗಿ ನಿಮಗೆ ಶಿಪ್ಪಿಂಗ್ ಚಾರ್ಜು ಆ್ಯಡ್ ಇರುತ್ತೆ. ಭಾಳ ಏನಿರಲ್ಲ. 3 ತೊಗೊಂಡವ್ರಿಗೆ 100 ರೂಪಾಯಿ, 1 ತೊಗೊಂಡವ್ರಿಗೆ 50 ರೂಪಾಯಿ ಅಷ್ಟೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಮತ್ತು ಕಾಲ್ ಮಾಡ್ತಾರೆ, ನನಗೆ ಮೆಸೇಜ್ ಮಾಡೋಕ್ಕೆ ಬರೋಲ್ಲ, ನನಗೆ ಅಡ್ರೆಸ್ ಕಳ್ಸೋಕ್ಕೆ ಬರೋಲ್ಲ, ನಂಗೆ ಸೀರೆ ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಬರೋಲ್ಲ, ಏನು ಮಾಡಲಿ ಅಂತ. ಸೊ ದಯವಿಟ್ಟು ಹೇಳ್ತೀನಿ, ನಿಮಗೆ ಬರಲಿಲ್ಲ ಅಂದರೆ ಯಾರ ಹತ್ರನೂ ತಿಳಿತೈತಲ್ಲ, ಯಾರು ಅಕ್ಕಪಕ್ಕದಲ್ಲಿ ಓದಿದವ್ರು ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವೇನು ಮಾಡಿ ಈ ಥರ ಸೀರೆ ತೊಗೋಬೇಕಂತ ಇದ್ದೀನಿ ಅಂತ ನೀವು ಕೇಳಿದ್ರೆ, ನಿಮ್ಗೆ ಇಷ್ಟ ಇದ್ದರೆ ಕೇಳಿದ್ರೆ ನೀವು ಹೋಗಿ ಅಲ್ಲಿ ಅವ್ರ ಹತ್ರ ಎಲ್ಲ ನಿಮ್ಮ ಅಡ್ರೆಸ್ಸು, ನಿಮ್ಮದು ಏರಿಯಾ, ಪಿನ್ ಕೋಡು, ಮೊಬೈಲ್ ನಂಬರು, ಡೀಟೇಲು ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು. ಮತ್ತು ನೀವು ಫೋನ್ಪೇ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತೀವಿ. ನಿಮ್ಮ ಹತ್ರ ಇಲ್ಲಾಂದರೆ ಹೋಗಿ ಯಾರ್ದಾರ ಕಡೆ ದುಡ್ಡು ಕೊಟ್ಟು ನಾವು ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಫೋನ್ಪೇ ಮಾಡಿಸ್ಬೋದು, ಏನು ಅಭ್ಯಂತರ ಇಲ್ಲ. ಅದಾದಮೇಲೆ ಮತ್ತು ನೀವು ಫೋನ್ಪೇ ಮಾಡ್ಬೇಕಾದ್ರೆ ನಿಮ್ದು ಯಾವ ಸೀರೆ ಫೋನ್ ಹಚ್ತಾರೆ, ಸೀರೆಗೆ ಎಷ್ಟು ರೇಟು ಅಂತ ಕೇಳ್ತಾರೆ. ಈಗ ಒಂದು ಅಂಗಡಿ ಅಂದ್ರೆ ಸಾಕಷ್ಟು ಸೀರೆ ಇರ್ತವೆ. ಬರ್ತಾರೆ ನಿಮ್ಮ ಕಡೆ ಸೀರೆ ಎಷ್ಟು ರೇಟಿಂದ ಐತೆ ಈ ಸೀರೆ ಅಂತಂದರೆ ಅವ್ರ ಕಲರ್ ಹೇಳೋಂಗಿಲ್ಲ, ಅದ್ರ ಹೆಸರು ಹೇಳೋಂಗಿಲ್ಲ. ಸೀರೆನ ಹಂಗೆ ರೇಟ್ ಹೇಳಂದರೆ ಯಾರು ಹೇಳ್ತಾರೆ ಹೇಳಿ? ಈಗ ನನ್ನ ಅಂಗಡೀಲಿ ಫುಲ್ಲು ಹೋಲ್ಸೇಲ್ ಶಾಪ, ನನ್ನ ಅಂಗಡಿ ಫುಲ್ಲು ಇಂಪ್ರೂವ್ ಆಗಿದೆ, ದೊಡ್ಡದಾಗಿದೆ. ಹಾಗಾಗಿ ನನ್ನ ಅಂಗಡೀಲಿ ಸ್ವಲ್ಪ ಸೀರೆಗಳು ತುಂಬಾ ಇದೆ, 1000ಕ್ಕೂ ಹೆಚ್ಚು ಸೀರೆ ಇದೆ. ಹಾಗಾಗಿ ನೀವು ಏನು ಮಾಡಬೇಕು, ಸೀರೆನ ಸ್ಕ್ರೀನ್ಶಾಟ್ ತೊಗೋಬೇಕು. ಅದನ್ನು ವಾಟ್ಸಪ್ಪಲ್ಲಿ ಕ್ಲಿಯರಾಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ವೀಡಿಯೋ ಬರ್ತಾ ಇರುತ್ತಲ್ಲ, ಅವಾಗ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಲ್ಲಿ ಕಳಿಸ್ರಿ. ಅವಾಗ ಪಟ್ ಅಂತ ನಿಮ್ಗಂತ ರೇಟ್ ಅಂತೂ ನಾನು ಅದಕ್ಕೆ ಹಾಕೇ ಬಿಟ್ಟಿರ್ತೇನೆ ರೀ. ಮತ್ತೆ ಯಾಕೆ ನೀವು ರೇಟ್ ಕೇಳ್ತೀರಾ? ರೇಟ್ ಅದ್ರಲ್ಲಿ ನಾನು ಕೊಟ್ಟಿಲ್ಲ ಅಂದರೆ ನೀವು ರೇಟ್ ಕೇಳಬೇಕು. ಬಾಯಲ್ಲಿ ಹೇಳಿರ್ತೀನಿ, ಮತ್ತು ಅದ್ರ ಮೇಲೆ ರೇಟ್ ಹಾಕಿರ್ತೀನಿ. 100 ರೂಪಾಯಿ ಸೀರೆ ಇದ್ರೆ 100 ರೂಪಾಯಿ ಅಂತ ಹಾಕ್ತೀನಿ, 1000ಕ್ಕೆ 5 ಇದ್ದರೆ 1000ಕ್ಕೆ 5 ಅಂತ ಹಾಕ್ತೀನಿ, 1200 ರೂಪಾಯಿಗೆ 3 ಇದ್ದರೆ 1200 ರೂಪಾಯಿಗೆ 3 ಅಂತ ಹಾಕ್ತೀನಿ. ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸು ನನ್ನ ಮೇಲೆ ನಿಮಗೆ ಪ್ರೀತಿ ಅಂತೂ ಇದ್ದೇ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜು ಲಿಂಕ್ನ ನಾನು ನಿಮ್ಗೆ ಮತ್ತು ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಯೂಟ್ಯೂಬ್ ಒಳಗೆ, ಮತ್ತು ಟೈಟಲ್ ಒಳಗೂ ಕೂಡ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ. ಹಾಯ್, ಅದನ್ನು ನೋಡಿ. ಸ್ಯಾರೀಸ್ ಕಡೆಯಿಂದ ವೆಲ್ಕಮ್. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋಂಥ 1 ಗ್ರಾಮ್ ಗೋಲ್ಡ್ ಸ್ಯಾರಿನ ನಾನು ಇವಾಗ ತೊಗೊಂಡು ಬಂದಿದ್ದೀನಿ. ಸೊ ಲಿಮಿಟೆಡ್ ಸ್ಟಾಕ್ ಅಲ್ಲ, ಫುಲ್ಲು ಸ್ಟಾಕಲ್ಲಿ ಸೀರೆನ ಮಾಡಿಸಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸೀರೆನ ತೋರಿಸ್ತೀನಿ ನೋಡಿ. ಇಲ್ಲಿ ಸೀರೆ ಕಲರ್ಗಳು ನೋಡ್ಕೊಂಬಿಡಿ, ಎಷ್ಟು ಚೆನ್ನಾಗಿದಾವೆ ಅಂದರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ, ಅಲ್ಟಿಮೇಟ್ ಆಗಿದಾವೆ ಸೀರೆ ಕಲರು. ಇಷ್ಟು ಕಲರ್ ನನ್ನ ಕಡೆ ಅವೈಲೇಬಲ್ ಅದಾವೆ. ತುಂಬ ಕ್ವಾಂಟಿಟಿಲಿ ಸೀರೆ ಅದಾವೆ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಸೀರೆ ತೊಗೊಳ್ಳಿ. ನೋಡಿ ಸೀರೆ ನೋಡಿ, 1 ಗ್ರಾಮ್ ಗೋಲ್ಡ್ ಸ್ಯಾರಿ, 1 ಗ್ರಾಮ್ ಗೋಲ್ಡ್ ಸ್ಯಾರಿ, ತುಂಬ ಕ್ವಾಂಟಿಟಿಲಿ ಸೀರೆ ಇದ್ದಾವೆ. ಬೇಗ 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 ಬುಕ್ ಮಾಡ್ಕೋಬೇಕು. ಮತ್ತು ನೀವು ಲಿಮಿಟೆಡ್ ಸ್ಟಾಕ್ ಇರ್ತಾವೆ ಅಂತ ಅಂದ್ಕೋಬೇಡಿ, ಫುಲ್ಲು ಕ್ವಾಂಟಿಟಿಲಿ ಸ್ಟಾಕ್ ಇದ್ದಾವೆ ನನ್ನ ಕಡೆ. ಎಷ್ಟು ಬೇಕೋ ಅಷ್ಟು ಸೀರೆನ ತೊಗೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಬೇಗ ಬೇಗ ಬುಕ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ 9036882501ಗೆ ವಾಟ್ಸಪ್ ಮಾಡಿ. ಮತ್ತು ಈ ಸೀರೆನ ತೊಗೊಳ್ಳಿ. ಕೇವಲ ಎಷ್ಟಕ್ಕೆ ಈ ಸೀರೆ ಅಂದರೆ ಬೇರೆ ಕಡೆ ಬೇರೆ ಪೇಜಲ್ಲೆಲ್ಲ ನಿಮಗೆ 550 ರೂಪಾಯಿ ಕೊಡ್ತಾ ಇದ್ದಾರೆ. ನನ್ನ ಪೇಜಲ್ಲಿ ಮಾತ್ರ ಈ ಸೀರೆ ಬಂದು ನಿಮಗೆ, ನನ್ನ ಪೇಜಲ್ಲಿ ಈ ಸೀರೆ ಬೆಲೆ ನಿಮಗೆ ಕೇವಲ ಈ ಸೀರೆ ಬೆಲೆ ನಿಮಗೆ 1200 ರೂಪಾಯಿಗೆ 3 ಪೀಸ್, 1200 ರೂಪಾಯಿಗೆ 3 ಪೀಸ್ ಸಿಗ್ತಾ ಇದೆ. ಬೇಗ 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 ಬುಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಒಂದು ಸೀರೆ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ
ಅಷ್ಟು ಸೂಪರ್ ಆಗಿದೆ. ನಿಮಗೆ ರಿಯಲ್ ಆಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಅಷ್ಟು ಸೂಪರ್ ಆಗಿರೋ ಕ್ವಾಂಟಿ. ಬಟ್ಟೆ ಬಂದು ಸಾಫ್ಟಾಗಿರುತ್ತೆ. ನೀವು ಯಾವ ಥರ ನೀರಿಗೆ ಮಾಡಿಕೊಂಡ್ರು ಆ ಥರ ಕುಂಡ್ರುತ್ತೆ. ಮತ್ತು ಇದು ಬರೀ ಕೇವಲ 1200 ರೂಪಾಯಿಗೆ 3 ಪೀಸು. ಬೇರೆ ಕಡೆ ಎಲ್ಲ ನಿಮಗಿದು 550 ರೂಪಾಯಿ 600 ರೂಪಾಯಿ ಈ ಥರ ಎಲ್ಲ ಮಾರ್ತಾಯಿದ್ದಾರೆ. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಬಂದು, ಅಷ್ಟು ಸೂಪರಾಗಿದೆ. ತುಂಬ ಸ್ಟಾಕ್ ಇದೆ, ಇನ್ನೂ ಇಲ್ಲಿ ತುಂಬ ಇದೆ ಸ್ಟಾಕು. ಬೇಗ ಬೇಗ ಬುಕ್ ಮಾಡ್ಕೋಬೇಕು. ನೋಡಿ 1 ಗ್ರಾಮ್ ಗೋಲ್ಡ್ ಸಾರಿ